ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಝೀರೋ ಟು ಹೀರೋ ಬ್ಲಾಗ್ಸ್. ತಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನನ್ನ ದಿನಚರಿಯಲ್ಲಿ ಏನೇನು ಆಯಿತು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಈಗ ನಾನು ಭಗವದ್ಗೀತೆಯನ್ನು ನಿನ್ನೆ ಕಂಪ್ಲೀಟ್ ಮಾಡಬೇಕಿತ್ತಲ್ಲ, ಮಾಡೋಕ್ಕಾಗಿಲ್ಲ. ಅದು ತುಂಬ ಗಾಢವಾಗಿ, ತುಂಬ ಆಳವಾಗಿದೆ ಶ್ಲೋಕ. ಅದು 18 ಚಾಪ್ಟರ್ 66 ಶ್ಲೋಕ. ಸೊ ಇವತ್ತು ನಾನು ಮತ್ತೆ ಓದ್ತೀನಿ. ಸೊ ಇವತ್ತು ಏನೇನು ಕಲಿತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಳ್ತೀನಿ. ತದನಂತರ ಇವತ್ತು ನನಗೆ ಒಂದು ಅಪ್ರಾಕ್ಸ್ ಒಂದು $8 ಇಂದ $9 ಲಾಸ್ ಆಗಿದೆ ಇವತ್ತು ಟ್ರೇಡಿಂಗ್ನಲ್ಲಿ. ಅದು ಎಲ್ಲೆಲ್ಲಿ ಟ್ರೇಡ್ ತಗೊಂಡಿದೆ ಅಂತೆಲ್ಲ ತೋರಿಸ್ತೀನಿ ಕೂಡ. ಸೊ ಆದ್ದರಿಂದ ನನ್ನ ಲಾಸ್ನ ರಿಕವರ್ ಮಾಡಲಿಕ್ಕೆ ರಿವೆಂಜ್ ಟ್ರೇಡಿಂಗ್ ಎಲ್ಲ ಮಾಡೋದು ಬೇಡ. ಬದಲಾಗಿ ನಾನು ಎಲ್ಲೇ ತಪ್ಪು ಮಾಡಿದೆ ಅಂತೆಲ್ಲ ನಾನು ಒಂದು ನೋಟ್ ಡೌನ್ ಮಾಡಿಕೊಂಡು ಅದನ್ನು ನಾನು ರೆಕ್ಟಿಫೈ ಅಂತಂದರೆ ನಾನು ಮತ್ತು ತಪ್ಪು ಮಾಡ್ದಿರೋ ಹಾಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಅಂತ ಏನೇನು ಮಾಡಬೇಕು ಅಂದರೆ ಸಾಫ್ಟ್ವೇರ್ನ ಟೆಸ್ಟಿಂಗ್ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಯಾವುದಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾನು ಬುಕ್ ಓದಿ ಕಂಪ್ಲೀಟ್ ಆದ ನಂತರ ನಿಮಗೆ ನಾನು ಸಿಗ್ತೇನೆ. ಓಕೆ. ಸೊ ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಭಗವದ್ಗೀತೆ 18 ಚಾಪ್ಟರ್ 66 ಶ್ಲೋಕ ನಾನು ಕಂಟಿನ್ಯೂ ಮಾಡಿ ಓದ್ತಾ ಇದ್ದಾಗ ನನಗೆ ಏನೇನು ತಿಳ್ಕೊಂಡೆ ಅಂತಂದರೆ, ಜಗ್ನರ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾ ಏಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕದಲ್ಲಿ ಹೇಳಿದಂಗೆ ಎಲ್ಲ ರೀತಿಯ ಧರ್ಮಗಳು ಅಂದರೆ ನಮ್ಮ ಏನೇನು ಪ್ಲ್ಯಾನ್ಸ್ ಇದ್ದಾವೆ ಎಲ್ಲವನ್ನು ಎದುರಿಸ್ಬಿಟ್ಟು ಸಂಪೂರ್ಣವಾಗಿ 100% ಮ್ಯಾಕ್ಸಿಮಮ್ 0 ಇಸ್ ದಿ ಮಿನಿಮಮ್ ಅಂದರೆ 100% ಕಂಪ್ಲೀಟಾಗಿ ಶ್ರೀಕೃಷ್ಣನ ಮೇಲೆ ಡಿಪೆಂಡ್ ಆಗಬೇಕು ಅಂತ ಶ್ಲೋಕದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾನೆ. ಸೊ ಈಗ ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಪ್ಲೈ ಮಾಡ್ಕೊತ ನಾನು ನೋಡ್ತಿರ್ಬೇಕಾದ್ರೆ ನಮ್ಗೆ ಏನೇನೋ ತೊಂದರೆಗಳು ಎದುರಾಗ್ಬೋದು ಅಂತ ನೋಡಿದಾಗ ಕೆಲವೊಂದು ಸತಿ ನಮಗೆ ಏನಾದರೂ ನಾವು ಅಂದ್ಕೊಂಡಿದ್ದು ಆದಾಗ ತುಂಬ ಖುಷಿ ಆಗುತ್ತೆ. ಅಪ್ಪ ನಾವು ಅಂದ್ಕೊಂಡಿದ್ದು ಸಿಕ್ತಪ್ಪ ಅಂತ. ಬಟ್ ಕೆಲವು ಸತಿ ಏನಾಗುತ್ತೆ, ಅಂದ್ಕೊಳ್ಳೋದು ವಿಪರೀತವಾಗುತ್ತೆ. ಅಂದ್ಕೊಂಡಂಗೆ ಆಗೋದಿಲ್ಲ, ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ಸೊ ಅವಾಗ ಏನಾಗುತ್ತೆ, ದುಃಖ ಆಗ್ಬಿಡುತ್ತೆ ನಮಗೆ. ಅಯ್ಯಯ್ಯ, ನಾವು ಅಂದ್ಕೊಂಡಂಗೆ ಆಗಲಿಲ್ವಲ್ಲ, ಏನು ಮಾಡೋದು ಏನು ಅಂತ. ಸೊ ಅದೇ ಇದನ್ನೇ ಹೇಳ್ತಾ ಇದ್ದಾರೆ ಅದೇ ಕೃಷ್ಣ ನನಗೆ ಏನು ಹೇಳಕ್ಕೆ ಬಯಸ್ತಿದ್ದಾನೆ ಅಂತಂದರೆ, ನನ್ನ ಮೇಲೆ ನೀನು ಡಿಪೆಂಡ್ ಆದಮೇಲೆ ಕಂಪ್ಲೀಟಾಗಿ ಸೊ ಅದು ನನ್ನ ಜವಾಬ್ದಾರಿ ಇದೆ ಯೋಗಕ್ಷೇಮ ನೋಡ್ಕೊಳ್ಳೋದು. ನಾನು ಕೊಟ್ಟಾಗ ಒಂಥರ, ಕೊಡದೇ ಇದ್ದಾಗ ಒಂಥರ ನೀನು ನೋಡ್ತಿದ್ದಾಗ ಅದು ನಿನ್ನ ತಪ್ಪಾಗಿರುತ್ತೆ. ಸೊ ನೀನು ಕಂಪ್ಲೀಟಾಗಿ 100% ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ. ಸೊ ಅದು ತಪ್ಪಾಗುತ್ತೆ. ಆದ ಕಾರಣ ನೀನು ನಿಂದೇಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಇಲ್ಲಿ ನಾನು ಇವತ್ತು ಏನು ತಿಳ್ಕೊಂಡೆ ಅಂದರೆ, ಒಂದ್ಸತಿ ನಾವು ರಾಧಾಕೃಷ್ಣನ ಮೇಲೆ ನಾವು ಏನು ನಂಬಿಕೆ ಇಟ್ಬಿಟ್ಟಿದ್ದೀವಿ, ನಾವು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಕಷ್ಟ ಬಂದರೂ ಸುಖ ಬಂದರೂ ಕೃಷ್ಣನ ನಂಬ್ಕೊಂಡೇ ಹೋಗಬೇಕು. ರಾಘವೇಂದ್ರ ಸ್ವಾಮಿಗಳೊಂದು ಹಾಡಲು ಹೇಳ್ತಾರಲ್ಲ, ರಾಜ್ಕುಮಾರ್ ಅವರು, ಕಲ್ಲಲ್ಲಾದರೂ ಹಾಕು ಮುಳ್ಳಲ್ಲಾದರೂ ಹಾಕು, ಲಿರಿಕ್ಸ್ ತಪ್ಪಾರದ ಕ್ಷಮಿಸಿ, ಸ್ವರ್ಗದಲ್ಲಾದರೂ ಹಾಕು ನರಕದಲ್ಲಾದರೂ ಹಾಕು, ಕಷ್ಟ ಕೊಟ್ಟಾರೋ ಸರಿಯೇ, ನೋವು ಕೊಟ್ಟಾರೋ ಸರಿಯೇ, ಸುಖ ಕೊಟ್ಟಾರೋ ಸರಿಯೇ, ದುಃಖ ಕೊಟ್ಟಾರೋ ಸರಿಯೇ, ನಾನು ನಿನ್ನನ್ನೇ ನಂಬಿದ್ದೇನೆ ಅಂತ ನಾವು ಹೆಜ್ಜೆ ಇಟ್ಕೊಂಡು ನಾವು ಹೋಗ್ತಾ ಇದ್ದಾಗ ನಾವು ನೆಮ್ಮದಿಯಾಗೇ ಇರ್ತೀವಂತೆ. ಸೊ ನಮ್ಗೆ ಅನಿಸ್ಬೋದು, ಏನಪ್ಪ ಇದು ಈ ಥರ ಹೇಳ್ತಿದ್ದಾರೆ ಕೃಷ್ಣ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಕರೆಕ್ಟ್. ಅದು ನಾನು ಜೀವನದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗ ನಾನು ಅಂದ್ಕೊಂಡಿದ್ದು ವಿರುದ್ಧವಾಗಿ ಆಗಿರುತ್ತೋ ಆವಾಗ ಸ್ವಲ್ಪ ಒಂದು 10 ನಿಮಿಷ ದುಃಖ ಆಗುತ್ತೆ, ಸಾಕೋದಿಲ್ಲ ಅಂತಲ್ಲ. ಬಟ್ ಅದು ಮಾರನೇ ದಿನ 2-3 ದಿನ ಆದ ನಂತರ ನಾನು ಕೃಷ್ಣ ಅದಕ್ಕೂ ಇದಕ್ಕೂ ಈ ಕಾರಣಕ್ಕೋಸ್ಕರ ನನಗೆ ಇದು ಕೊಡಲಿಲ್ಲ, ನೋಡ್ದಾ, ನನಗೆ ಅದು ಕೊಡ್ದಿದ್ದೇ ಒಳ್ಳೇದಾಯಿತು ಅಂದ್ಬಿಟ್ಟು ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಮೀನ್ಸ್ ಅವ್ನು ಕೊಟ್ಟರು ನಮ್ಮ ಒಳ್ಳೇದಕ್ಕೆ, ಕೊಡದೇ ಇದ್ರೂ ಇನ್ನೂ ಒಳ್ಳೇದಕ್ಕೆ ಅಂತ ನಮಗೆ ಕೃಷ್ಣ ತಿಳಿಸ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಇದನ್ನು ನಾನು ತಿಳ್ಕೊಂಡೆ ಇವತ್ತು. ಇನ್ನು ನಿಮ್ಗೆ ಏನಾದ್ರು ಭಗವದ್ಗೀತೆ ಬಗ್ಗೆ ನಿಮಗೇನೋ ಪರ್ಟಿಕ್ಯುಲರಾಗಿ ಏನಾದರೂ ಶ್ಲೋಕದ ಬಗ್ಗೆ ಎಕ್ಸ್ಪ್ಲೇಷನ್ ಬೇಕು ಅಂತ ಹೇಳಿ ನಾನು ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಇವತ್ತು ಟ್ರೇಡ್ ಮಾಡೋಕ್ಕೆ ಹೋಗಿ ನಾನು ಎಲ್ಲಿ ಲಾಸ್ ಮಾಡ್ಕೊಂಡೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಮತ್ತು ನಾನು ಅದನ್ನು ತಪ್ಪನ್ನ ತಿದ್ಕೊಳ್ಳಿಕ್ಕೋಸ್ಕರ ನಾನು ಏನೇನು ಸ್ಟೆಪ್ಸ್ ತೊಗೊಳ್ತಾ ಇದ್ದೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ. ನಾನು ಮೊಬೈಲಲ್ಲಿ ತೋರಿಸ್ತೀನಿ ನಾನು ಏನೇನು ಟ್ರೇಡ್ ತೊಗೊಂಡೆ ಅಂತ. ಒಂದು ನಿಮಿಷ ಓಪನ್ ಮಾಡಿಬಿಡ್ತೀನಿ. ಹೇಳಿ ಫ್ರೆಂಡ್. ಸೊ ಇವತ್ತು ನಾನು $8.38 ಅಷ್ಟು ನಾನು ಇವತ್ತು ಲಾಸ್ ಮಾಡ್ಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ ಇವತ್ತು. ನೆಕ್ಸ್ಟ್ ನಾನು ಇವತ್ತು ಏನು ಸಂಜೆಯಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಿ ತಪ್ಪು ಮಾಡಿದೆ. ಸೊ ನನ್ನ ಪ್ರೈಸ್ ಆ್ಯಕ್ಷನ್ ತುಂಬ ಫಾಲೋ ಮಾಡ್ತೀನಿ ಆ್ಯಕ್ಚುಲಿ ನಾನು. ಸೊ ಇಲ್ಲ, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಇನ್ನೊಂದು ಕಲಿಬೇಕಿತ್ತು ನಾನು. ಅದಕ್ಕೋಸ್ಕರ ನಾನು ಕಲಿಲಿಕ್ಕೆ ಅಂತ ಒಂದು ಸಾಫ್ಟ್ವೇರ್ ಚೂಸ್ ಮಾಡ್ಕೊಂಡಿದ್ದೀನಿ. ಅದು ಹೆಸರು gocharting.com ಅಂತ. ಸೊ ಅದರಲ್ಲಿ ರೀಪ್ಲೇ ಬಟನ್ ಕೂಡ ಇರುತ್ತೆ. ಅಲ್ಲಿ ನಮ್ಗೆ ಕಲಿಯಲಿಕ್ಕೆ ಅಂತ ತುಂಬ ಅನುಕೂಲ ಆಗುತ್ತೆ. ಅದು ನಾನು ತೋರಿಸ್ತೀನಿ ಬನ್ನಿ. ಅದು ನೋಡಿ ಫ್ರೆಂಡ್ಸ್, ಇದು ನನ್ನ ಮನೆಯಲ್ಲಿ ನಾನು ಹೇಳಿದ್ನಲ್ಲ, ಇದೊಂದು ಟಿ ವಿಗೇನೆ ಆ್ಯಕ್ಚುಲಿ ನಾನು
ಸಿ ಪಿ ಯುನ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಟಿ ವಿ ಮನೇಲೇನು ಅಷ್ಟು ಕನ್ಸ್ಯೂಮ್ ಮಾಡೋದಿಲ್ಲ ನಾನು. ಟಿ ವಿ ಪ್ರೋಗ್ರಾಮ್ಸ್ಗಳೆಲ್ಲ ನಾನು ನೋಡೋದು ಬಿಟ್ಟು 10 ವರ್ಷದ ಮೇಲಾಯಿತು. ಸೊ ಅದಕ್ಕೋಸ್ಕರ ಟಿ ವಿನನ್ನೇ ನಾನೇನು ಮಾಡಿದ್ದೀನಿ, ಸಿ ಪಿ ಯು ಕನೆಕ್ಟ್ ಮಾಡಿಕೊಂಡು HDMI ಮೂಲಕ ನಾನು ಮಾನಿಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಸ್, ಬನ್ನಿ ಫ್ರೆಂಡ್ಸ್, ಆ ಗೋ ಚಾರ್ಟಿಂಗ್ ವೆಬ್ಸೈಟ್ದಲ್ಲಿ ಏನು ಇಂಪಾರ್ಟೆಂಟ್ ಫೀಚರ್ ಏನಿದೆ ಅದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಅದು ಬೇರೆ ಯಾವ ಸಾಫ್ಟ್ವೇರಲ್ಲಿ ಇದೆ ಫೀಚರ್ ಇರೋದಿಲ್ಲ. ಅದೇನಾದರೂ ತೋರಿಸ್ಕೊಡ್ತೀನಿ ಬನ್ನಿ. ಅದನ್ನು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಟೂಲ್. ಅದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಇದು GoCharting.com ಕಾಣಿಸಿದೆಯಲ್ಲ. ಸೊ ಎಸ್, ಇದು BTC ಬಿಟ್ಕಾಯಿನ್ ನಾನು ಟ್ರೇಡ್ ಮಾಡಲಿಕ್ಕೆ ಅಂತ, ಬ್ಯಾಕ್ ಟೆಸ್ಟಿಂಗ್ ಮಾಡಲಿಕ್ಕೆ ಅಂತ ಯೂಸ್ ಮಾಡಿದ್ದೀನಿ. ಒಂದು ನಿಮಿಷ. ಸೊ ನೀವು ರೀಪ್ಲೇ ಅಂತ ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲೆಲ್ಲರೂ ಒಂದು ಕಡೆ ಡ್ರ್ಯಾಗ್ ಮಾಡಿ ಇದು ಮಾಡಿದಾಗ ನೋಡಿ, ಅದು ಇವಾಗ ಪ್ಲೇ ಆಗ್ತಾ ಹೋಗುತ್ತೆ ನೋಡಿ. ಈಗ ನೋಡ್ತಾ ಇರಲ್ಲ, ಇದನ್ನು ಬ್ಯಾಕ್ ಟೆಸ್ಟಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ನಮ್ಮ ಸ್ಟ್ರಾಟಜಿ ಪ್ರಾಫಿಟಬಲ್ ಆಗುತ್ತೋ ಲಾಸ್ ಆಗುತ್ತೋ ನೋಡ್ತಾ ಇರಲ್ಲ. ಸೊ ಎಸ್, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಸಾಫ್ಟ್ವೇರಲ್ಲಿ ನಾನು ಇವತ್ತು ಬ್ಯಾಕ್ ಟೆಸ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಪ್ರಾಕ್ಸ್ ಒಂದು $9, $8 ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಓಕೆ. ಸೊ ಲಾಸ್ ಇಸ್ ಪಾರ್ಟ್ ಆಫ್ ದಿ ಗೇಮ್. ಇದು ನಾವು ಟ್ಯೂಷನ್ ಫೀಸ್ ಅಂತ ಅನ್ಕೋಬೇಕಾಗುತ್ತೆ ಅಷ್ಟೇ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಅನ್ಕೋಬೇಕಾಗುತ್ತೆ ಅಷ್ಟೇ ನಾವು ಬಿಸ್ನೆಸ್ ಅಂತ ಮಾಡಿದಾಗ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಜಾಬ್ ಬಿಟ್ಟು ನೆಕ್ಸ್ಟ್ ಬಿಟ್ಟು ದಿವಸದಿಂದ ಇಲ್ಲಿವರೆಗೂ ನಾನು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ, ಅಥವಾ ಏನೇನು ನನಗೆ ಒಳ್ಳೆಯದ ಅಂತ ಅನಿಸಿದೆಯೋ ಕೆಟ್ಟದ್ದು ಅನಿಸಿದೆಯೋ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನನಗೆ. ಸೊ ಈ ಕಂಪ್ಲೀಟ್ ನಾನು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮತ್ತು ಯೂಟ್ಯೂಬ್ ಆ್ಯಡ್ ರೆವೆನ್ಯೂಸ್ ಮತ್ತು ಅದು ಎಸ್, ಈ 3 ದಾರಿಯಿಂದ ನನಗೆ ಸಂಪಾದನೆಯನ್ನು ನಾನು ನಂಬ್ಕೊಂಡಿದ್ದೀನಿ. ಸೊ ಈ ದಾರಿ ನನಗೆ ಕೃಷ್ಣ 3 ದಾರಿ ಕೊಟ್ಟಿದ್ದಾನೆ, ಸಾಕು. ಇದರಲ್ಲೇ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಗೆ ಏನೇನು ಗುರಿಗಳು ಅಂದ್ಕೊಂಡಿದ್ದೀವೋ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದೇ ಗುರಿ ಅಚೀವ್ ಮಾಡಿದಾಗೆಲ್ಲ ಆಬ್ವಿಯಸ್ಲಿ ನಿಮ್ಮ ಸಹಕಾರದಿಂದಲೂ ನಾನು ಸಪೋರ್ಟ್ ಮುಖಾಂತರ ನಾನು ನನ್ನ ಗುರಿಗಳನ್ನ ಮುಟ್ಕೊಂಡಿರ್ತೀನಿ. ಸೊ ಅದು ನಿಮಗೆ ತೋರಿಸ್ಕೊಡ್ತೀನಿ ಕೂಡ, ನಿಮ್ಮ ಬೆಂಬಲದಿಂದ ನಾನು ಏನೇನು ಅಚೀವ್ ಮಾಡಿದ್ದೀನಿ ಅಂತ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನಾನು. ಸೊ ದಯವಿಟ್ಟು ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಕೂಡ. ಸೊ ಅವಾಗಲೂ ನನಗೆ ಮನೋಬಲ ಸಿಗುತ್ತೆ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಅಂತ. ಸೊ bye friends, see you for today, and see you in the next vlogs. High five.